ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸಮನ್ವಿ ಚಾನಲ್ ಬ್ರೇನಿ ಫೋಟೋ ಆನ್. ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ಕೊಂಡಿದ್ದು ಅಥವಾ ಯೂಟ್ಯೂಬ್ ಚಾನಲಲ್ಲಿ ಒಂದು ಒಳ್ಳೆ ಎಡಿಟೆಡ್ ವಿಡಿಯೋನ ಕೊಡಬೇಕು ಅಂತ ಒಂದು ಒಳ್ಳೆ ಸಾಫ್ಟ್ವೇರನ್ನು ಹುಡುಕ್ತಾ ಇದ್ದರೆ ನಾನಿವತ್ತು ಫಿಲ್ಮೋರಾದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಿಲ್ಮೋರನ್ನು ಹೇಗೆ ಪರ್ಚೇಸ್ ಮಾಡಬೇಕನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಫಿಲ್ಮೋರಾದಲ್ಲಿ ನೀವು ನೋಡ್ತಿರ್ಬೋದು, ಸಾಕಷ್ಟು ಒಳ್ಳೆ ಆಪ್ಷನ್ಸ್ಗಳಿದ್ದಾವೆ. ಇದು ಬೇರೆ ಒಂದು ಟೂಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಈಸಿಯಾಗಿ ನಾವು ಎಡಿಟನ್ನು ಮಾಡ್ಬೋದು. ಆಮೇಲೆ ಒಳ್ಳೆ ಟೆಂಪ್ಲೇಟ್ಸನ್ನು ಇದರಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಹಾಗಾದರೆ ಬನ್ನಿ ನೋಡೋಣ ಈ ಒಂದು ಫಿಲ್ಮೋರನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂಥೇಳಿ. ಸೊ ಇದರಲ್ಲಿ ಎರಡು ಆಪ್ಷನ್ ಬರುತ್ತೆ. ಒಂದು ಅಲ್ಲಿ ಡೈರೆಕ್ಟಾಗಿ ನಮಗೆ ಪರ್ಚೇಸ್ ಅನ್ನೋ ಐಕಾನ್ ಕಾಣಿಸುತ್ತೆ. ಸೊ ಜಸ್ಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಪರ್ಚೇಸ್ ಅನ್ನೋ ಒಂದು ಲಿಂಕ್ಗೆ ರೀರೂಟ್ ಆಗುತ್ತೆ. ನಾನು ಈ ಎಲ್ಲ ಪ್ಲ್ಯಾನ್ಸ್ ಬಗ್ಗೆನೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಇದು ಯಾವ ರೀತಿ ಪರ್ಚೇಸ್ ಲಿಂಕ್ಗೆ ಹೋಗೋದು ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ಇನ್ನೊಂದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡದೇ ಇದ್ದರೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ವಾ, ವಿಡಿಯೋನ ನಾವು ಸೇವ್ ಮಾಡೋಕ್ಕಾಗಲ್ವಾ ಅಂಥೇಳಿ. ಖಂಡಿತವಾಗಿಯೂ ಮಾಡ್ಬೋದು ನೀವು. ಸೊ ನಿಮಗೆ ಪರ್ಚೇಸ್ ಪಕ್ಕನೇ ಎಕ್ಸ್ಪೋರ್ಟ್ ಅನ್ನೋ ಒಂದು ಐಕಾನ್ ಕಾಣಿಸುತ್ತೆ. ಎಕ್ಸ್ಪೋರ್ಟ್ ಟು ಡಿವೈಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದಾಗ ಎಕ್ಸ್ಪೋರ್ಟ್ ಪೇಜ್ಗೆ ರೀರೂಟ್ ಆಗುತ್ತೆ. ಸೊ ಅವಾಗ ಅಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋಂಥ ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದರ ಆಪ್ಷನ್ಸನ್ನು ತೋರಿಸುತ್ತೆ. ಯೂಸುವಲಿ ನಾವು ಲೋಕಲ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಹೈ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡೆ ಜಸ್ಟ್ ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಇವಾಗ ಔಟ್ಪುಟ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಇನ್ ಕೇಸ್ ನಾವೇನಾದರೂ ಪರ್ಚೇಸ್ ಮಾಡ್ದೇ ಎಕ್ಸ್ಪೋರ್ಟ್ ಮಾಡಿದ್ರೆ ಇದು ವಿತ್ ವಾಟರ್ ಮಾರ್ಕ್ ಬರುತ್ತೆ. ಸೊ ವಾಟರ್ ಮಾರ್ಕ್ ಬಂದರೆ ಏನಾಗುತ್ತೆ ಅಂದರೆ ವಾಟರ್ ಮಾರ್ಕ್ ಆಲ್ಮೋಸ್ಟ್ 30% ನಮ್ಮ ವಿಡಿಯೋ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಹೀಗಾಗಿ ನಮ್ಮ ವಿಡಿಯೋ ಕ್ಲಿಯರ್ ಆಗಿ ಎಲ್ಲೂ ವಿಸಿಬಲ್ ಆಗಲ್ಲ. ಸೊ ವಾಟರ್ ಮಾರ್ಕೆ ಹೈಲೈಟ್ ಆಗಿರೋದ್ರಿಂದ ಸೊ ವಿತೌಟ್ ಪರ್ಚೇಸ್ ನಾವೇನಾದರೂ ಈ ಫಿಲ್ಮೋರನ್ನ ಯೂಸ್ ಮಾಡಿದ್ರೆ ಯಾವಾಗಲೂ ನಮ್ಮ ವಿಡಿಯೋಸ್ನಲ್ಲಿ ವಾಟರ್ ಮಾರ್ಕ್ ಇದ್ದೇ ಇರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ಬಿಫೋರ್ ಪರ್ಚೇಸಿಂಗ್. ಇನ್ನು ಆಫ್ಟರ್ ಪರ್ಚೇಸಿಂಗ್ ಅಂದರೆ ಪರ್ಚೇಸ್ ಆದಮೇಲೆ ವಿಡಿಯೋ ಯಾವ ರೀತಿ ಇರುತ್ತೆ ಅಂದರೆ ಇದು ವಾಟರ್ ಮಾರ್ಕ್ ಇರಲ್ಲ. ಆಮೇಲೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ತುಂಬ ಸ್ಪೀಡ್ ರ್ಯಾಂಪಿಂಗ್ ಇರುತ್ತೆ. 4K ಸಪೋರ್ಟ್ ಮಾಡುತ್ತೆ. ಸೊ ಈ ಥರದ ಇನ್ನೂ ಅನೇಕ ಫೀಚರ್ಸ್ಗಳನ್ನು ನಾವು ಇದರಲ್ಲಿ ತೊಗೋಬೋದು. ಸೊ ಅಲ್ಲೂ ಕೂಡ ನೀವು ಕೆಳಗಡೆ ನೋಡ್ಬೋದು ಪರ್ಚೇಸ್ ಅನ್ನೋ ಒಂದು ಐಕಾನ್ ಇದೆ. ಸೊ ಜಸ್ಟ್ ನೀವು ಪರ್ಚೇಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಚೇಸ್ ಲಿಂಕ್ಗೆ ರೀರೂಟ್ ಆಗುತ್ತೆ. ಸೊ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಪರ್ಚೇಸ್ ಅನ್ನೋ ಐಕಾನ್ನ. ಸೊ ಪರ್ಚೇಸ್ ಪ್ಲ್ಯಾನ್ ಪೇಜ್ಗೆ ರೀರೂಟ್ ಆಯಿತು. ನಾನು ಆವಾಗಲೇ ಹೇಳಿದೆ, ನೀವು ಪರ್ಚೇಸ್ ಏನಾದರೂ ಮಾಡೋಕ್ಕೆ ಹೋದರೆ ಅಲ್ಲಿ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಮಂತ್ಲಿ ಪ್ಲ್ಯಾನ್, ಪರ್ಪೆಚುವಲ್ ಪ್ಲ್ಯಾನ್ ಮತ್ತು ಆ್ಯನ್ಯುವಲ್ ಪ್ಲ್ಯಾನ್ ಅಂಥೇಳಿ. ಸೊ ಇದನ್ನು ನೀವು ಬೈ ಮಾಡೋದು ತುಂಬಾ ಈಸಿ. ಜಸ್ಟ್ ಬೈ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಆಮೇಲೆ ನಮಗೆ ಇಲ್ಲಿ ಎರಡು ರೀತಿ ನೋಡ್ಬೋದು ನೀವು. ಒಂದು ವಿಂಡೋಗೂ ಆಮೇಲೆ ಮ್ಯಾಕ್ಗೂ ಎರಡೂ ಸಪೋರ್ಟ್ ಆಗುತ್ತೆ ಈ ಫಿಲ್ಮೋರ. ಸೊ ನೀವೇನಾದರೂ ಆ್ಯಪಲ್ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಸಪೋರ್ಟ್ ಆಗುತ್ತೆ. ನಮಗೆ ಮಂತ್ಲಿ ಪ್ಲ್ಯಾನ್ ಬಂದುಬಿಟ್ಟು ಪರ್ ಮಂತ್ ನಾವು ಪೇ ಮಾಡಬೇಕು. ಆಮೇಲೆ ಇದು ಪರ್ಪೆಚುವಲ್ ಪ್ಲ್ಯಾನ್ ಬಂದುಬಿಟ್ಟು ಲೈಫ್ ಟೈಮ್ ಪ್ಲ್ಯಾನು. ಸೊ ನೀವು ಒನ್ ಟೈಮ್ ಪೇ ಮಾಡಿಬಿಟ್ರೆ ಆಯಿತು. ಸೊ ಲೈಫ್ ಟೈಮ್ ಪೂರ್ತಿ ನೀವು ಈ ಫಿಲ್ಮೋರನ್ನು ಯೂಸ್ ಮಾಡ್ಬೋದು. ಬಟ್ ಇದು ಸರ್ಟನ್ ಡ್ರಾಬ್ಯಾಕ್ಸನ್ನು ಹೊಂದಿದೆ. ಯಾವ್ಯಾವ ಡ್ರಾಬ್ಯಾಕ್ಸು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಹೋಗಿ. ಇನ್ನು ಬಂದುಬಿಟ್ಟು ವೆರಿ ಫೇಮಸ್ ಆಗಿರುವಂಥ ಪ್ಲ್ಯಾನು ಆ್ಯನ್ಯುವಲ್ ಪ್ಲ್ಯಾನು. ನಾವು ಕೂಡ ಇವಾಗ ಪರ್ಚೇಸ್ ಮಾಡಿರೋದು ಆ್ಯನ್ಯುವಲ್ ಪ್ಲ್ಯಾನೇ. ಯಾಕೆ ಇದು ತುಂಬ ಒಳ್ಳೆಯದು ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಅಂತ ಅಂದರೆ, ಸೊ ನಾವು ಇಯರ್ಲಿ ನಾವು ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ. ಸೊ ಬೇರೆ ವರ್ಷನನ್ನು ನಾವು ನಮ್ಮ ಒಂದು ಫಿಲ್ಮೋರನಲ್ಲಿ ನಾವು ತಗೋಬೋದು. ಆಮೇಲೆ ಸಾಕಷ್ಟು ವರ್ಷನ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ಬೈ ನಾವು ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ನೆಕ್ಸ್ಟು ಪೇಮೆಂಟ್ ಡೀಟೇಲ್ಸು ಇದೆಲ್ಲನೂ ನೀವು ನೋಡ್ಕೋಬೋದು. ಸೊ ಹಾಗಾದರೆ ಜಸ್ಟ್ ಕಂಪ್ಯಾರಿಸನ್ ನೋಡೋಣ ಮಂತ್ಲಿ ಪ್ಲ್ಯಾನ್ಗೂ, ಪರ್ಪೆಚುವಲ್ ಪ್ಲ್ಯಾನ್ಗೂ, ಆ್ಯನ್ಯುವಲ್ ಪ್ಲ್ಯಾನ್ಗೂ ಏನು ಡಿಫ್ರೆನ್ಸ್ ಇದೆ ಅಂಥೇಳಿ. ಸೊ ನಾನು ಯಾವುದನ್ನು ಪ್ರಿಫರ್ ಮಾಡಬೇಕು ಅಂಥೇಳಿ. ನೀವೇನಾದರೂ ಟೆಂಪ್ರರಿ ಆಗಿ ಜಸ್ಟು ಟ್ರಯಲ್ ನೋಡಬೇಕು, ಇನ್ನು ನನಗೆ ತುಂಬ ಡ್ಯೂರೇಷನಲ್ಲಿ ನಾನು ಫಿಲ್ಮೋರನ್ನು ಯೂಸ್ ಮಾಡ್ತೀನೇ ಇಲ್ವಾ ಗೊತ್ತಿಲ್ಲ ಅಂದರೆ ಮಂತ್ಲಿ ಪ್ಲ್ಯಾನ್ಗೆ ಹೋಗಿ.
ಇಲ್ಲ ನಾನು ವಿಡಿಯೋನ ತುಂಬ ಹಾಕಬೇಕು, ಆಮೇಲೆ ಆಲ್ಮೋಸ್ಟ್ ನನಗೆ 1 ಇಯರ್ವರೆಗೂ ನಾನು ಫಿಲ್ಮೋರಾನ ಯೂಸ್ ಮಾಡ್ತೀನಿ ಅಂತಂದರೆ ಆ್ಯನ್ಯುವಲ್ ಪ್ಲ್ಯಾನ್ಗೆ ಹೋಗಿ. ಸೊ ಪರ್ಪೆಚುವಲ್ ಪ್ಲ್ಯಾನ್ ನಿಮಗೆ ದುಡ್ಡು ಕಮ್ಮಿ ಆದರೂ ಕೂಡ ಅದರಲ್ಲಿರುವಂಥ ಫೀಚರ್ಸ್ಗಳು ತುಂಬ ಕಮ್ಮಿ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಫಿಲ್ಮೋರಾ 13 ಅಪ್ಡೇಟ್ಸ್ ಮಾತ್ರನೇ ನಿಮಗೆ ಪರ್ಪೆಚುವಲ್ ಪ್ಲ್ಯಾನಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 13.1, 13.2 ಈ ಥರದ್ದು. ಬಟ್ ನೀವೇನಾದರೂ ಮಂತ್ಲಿ ಪ್ಲ್ಯಾನು ಅಥವಾ ಆ್ಯನ್ಯುವಲ್ ಪ್ಲ್ಯಾನು ಹೋದರೆ ಅದರಲ್ಲಿ ನಿಮಗೆ ಇವಾಗ 13 ಬಿಟ್ಟು 14 ಏನಾದರೂ ಬಂದರೂ ಕೂಡ ನೀವು ಅದನ್ನ ಅಪ್ಡೇಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದಕ್ಕೆ ನನ್ನ ಪ್ರಿಫರೆನ್ಸ್ ಏನಂತಂದರೆ ಮಂತ್ಲಿ ಪ್ಲ್ಯಾನ್ ಅಥವಾ ಆ್ಯನ್ಯುವಲ್ ಪ್ಲ್ಯಾನ್. ಆಮೇಲೆ ಈ 3 ಪ್ಲ್ಯಾನಲ್ಲೂ ನಿಮಗೆ AI ರಿಲೇಟೆಡ್ ಟೂಲ್ಸು, ಕ್ಲೌಡ್ ಸ್ಟೋರೇಜು ಎಲ್ಲನೂ ಸಿಗುತ್ತೆ. ಸೊ AI ಕ್ರೆಡಿಟ್ಸು, ಸ್ಪೀಚ್ ಟು ಟೆಕ್ಸ್ಟು ಇದೆಲ್ಲ ಏನಂತಂದರೆ, ಸೊ ನೀವಲ್ಲಿ ನೋಡ್ಬೋದು 200 ಕ್ರೆಡಿಟ್ಸು, 1000 ಕ್ರೆಡಿಟ್ಸು, 200 ಕ್ರೆಡಿಟ್ಸು ಈ ಥರ ಇದೆ. ಸೊ ಆ ಕ್ರೆಡಿಟ್ಸ್ ಅಂದರೆ ಲೈಕ್ ಒಂದೊಂದು ಪಾಯಿಂಟ್ಸ್ ಅಂದಂಗೆ ಆ ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು AI ಟೂಲ್ಸು ಅಥವಾ ಸ್ಪೀಚ್ ಟು ಟೆಕ್ಸ್ಟು ಈ ಥರದ್ದೆಲ್ಲನೂ ಯೂಸ್ ಮಾಡ್ಕೋಬೋದು. ಅಂದರೆ ನೀವೇನಾದರೂ ವಿಡಿಯೋನಲ್ಲಿ ತುಂಬ ಹೈ ಕ್ವಾಲಿಟಿ ಆಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಮೇಜಸನ್ನು ಯೂಸ್ ಮಾಡ್ತೀನಿ ಅಂತಂದರೆ, ಸೊ ಇದರಲ್ಲಿ ನೀವು ಕ್ರೆಡಿಟ್ಸನ್ನು ಪೇ ಮಾಡಿ ಆ ಒಂದು ಇಮೇಜಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ಇದೆಲ್ಲನೂ ಯೂಸ್ ಮಾಡ್ಕೋಬೋದು. ಅದು ಫ್ರೀ ಎಡಿಷನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬಟ್ ಅದೇ ಅಲ್ಟಿಮೇಟ್ಲಿ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದಾಗ ನಿಮಗೆ ವಾಟರ್ ಮಾರ್ಕ್ ಬಂದೇ ಬರುತ್ತೆ. ಸೊ ನೀವು ಎಷ್ಟೇ AI ಇಮೇಜಸ್ ಆಗಿರ್ಬೋದು, ಆಮೇಲೆ ವಿಡಿಯೋಸ್ ಆಗಿರ್ಬೋದು ಯೂಸ್ ಮಾಡಿಕೊಂಡು ನಾನು ಫ್ರೀ ಎಡಿಷನನ್ನು ಇಟ್ಕೊತೀನಿ ಅಂತಂದರೆ ನಿಮ್ಮ ಎಫರ್ಟ್ ಎಲ್ಲ ವೇಸ್ಟ್ ಆದಂಗೆ. ಯಾಕಂತಂದರೆ ನಿಮಗೆ ಅಲ್ಟಿಮೇಟ್ಲಿ ಅದು ವಾಟರ್ ಮಾರ್ಕ್ ಬಂದೇ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಪ್ರೊಫೆಷ್ನಲ್ ಆಗಿ ವಿಡಿಯೋ ಮಾಡ್ತೀರಾ, ಜಸ್ಟ್ ಯಾರ್ದೋ ಬರ್ಡೇ ಸೆಲೆಬ್ರೇಷನು, ಯಾರಿಗೋ ವಿಶ್ ಮಾಡೋಕ್ಕೆ ನಾರ್ಮಲಾಗಿ ವಿಡಿಯೋ ಮಾಡ್ತೀನಿ ಅಂತಂದರೆ ನಿಮಗೆ ಫ್ರೀ ಎಡಿಷನ್ ಇಸ್ ಅ ಗುಡ್ ಆಪ್ಷನ್. ಇಲ್ಲ ನೀವು ಪ್ರೊಫೆಷ್ನಲ್ ಆಗಿ ವಿಡಿಯೋ ಮಾಡೋರು ಇದ್ದರೆ ನೀವು ಖಂಡಿತವಾಗಿಯೂ ಮಂತ್ಲಿ ಪ್ಲ್ಯಾನ್ ಅಥವಾ ಆ್ಯನ್ಯುವಲ್ ಪ್ಲ್ಯಾನ್ಗೆ ಹೋಗೋದು ಬೆಸ್ಟ್ ಆಪ್ಷನ್. ಆಮೇಲೆ ಇದರಲ್ಲಿ ನಿಮಗೆ ಕ್ಲೌಡ್ ಸ್ಟೋರೇಜ್ ಸಿಗುತ್ತೆ. ನೀವು ಈ ಫಿಲ್ಮೋರಾನ ಪರ್ಚೇಸ್ ಮಾಡಿದ್ರೆ ಫ್ರೀ ಎಡಿಷನ್ನಲ್ಲಿ ನಿಮಗೆ ಆ ಆಪ್ಷನ್ ಇರಲ್ಲ. ನೀವೇನಾದರೂ ಇನ್ನೂ ಕಲಿತಾ ಇದ್ದೀನಿ, ಸೊ ನನಗಿನ್ನೂ ಆಪ್ಷನ್ಸನ್ನು ಎಲ್ಲ ತಿಳ್ಕೋಬೇಕು, ಸೊ ಇದರಲ್ಲಿ ಏನಿದೆ ಎಕ್ಸಾಕ್ಟ್ಲಿ ನಾನು ನೋಡಬೇಕು ಅಂತಂದರೆ ಜಸ್ಟ್ ನೀವು ಮಂತ್ಲಿ ಪ್ಲ್ಯಾನನ್ನು ಪರ್ಚೇಸ್ ಮಾಡಿಕೊಂಡು 1 ಮಂತ್ ಯೂಸ್ ಮಾಡಿ. ಸೊ ಅದಾದಮೇಲೆ ನೀವು ಆ್ಯನ್ಯುವಲ್ ಪ್ಲ್ಯಾನ್ಗೆ ಶಿಫ್ಟ್ ಆಗ್ಬೋದು. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ನಾವು ಪರ್ಚೇಸ್ ಮಾಡಿದ್ದು ಆ್ಯನ್ಯುವಲ್ ಪ್ಲ್ಯಾನು. ಸೊ ಯಾಕೆ ಆ್ಯನ್ಯುವಲ್ ಪ್ಲ್ಯಾನನ್ನು ಪರ್ಚೇಸ್ ಮಾಡಿದೆ ಅಂತ ಇನ್ನೊಂದು ಸರಿ ಹೇಳ್ತೀನಿ. ಇವಾಗ ನಾವು ಪರ್ಚೇಸ್ ಮಾಡಿದ್ದು 13 ವರ್ಷನು. ಇನ್ ಕೇಸ್ ಏನಾದರೂ 14 ವರ್ಷನ್ ಬಂದರೆ ನಮಗೆ ಅದು ಅಪ್ಡೇಟ್ ಸಿಗುತ್ತೆ. ಇದೇ ಇಯರಲ್ಲಿ ಏನಾದರೂ ಬಂದರೆ ನಮಗೆ ಅದು ಅಪ್ಡೇಟ್ ಸಿಗುತ್ತೆ. ಸೊ ಜಸ್ಟ್ ನೀವು ಬೈ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಪೇಮೆಂಟ್ ಪೇಜು, ಆಮೇಲೆ ಎಲ್ಲ ಡೀಟೇಲ್ಸ್ ಪೇಜ್ಗೆ ರೀರೂಟ್ ಆಗುತ್ತೆ. ಸೊ ನಿಮ್ಮ ಜಿಮೇಲ್ ಅಕೌಂಟನ್ನು ನೀವು ಯೂಸ್ ಮಾಡೋದ್ರ ಮೂಲಕ ಇದನ್ನು ಪರ್ಚೇಸ್ ಮಾಡ್ಬೋದು. ಆಮೇಲೆ ಇನ್ನೊಂದು, ಇದು ಎವ್ರಿ ಟೈಮ್ ಪರ್ಚೇಸ್ ಮಾಡಬೇಕಾದ್ರೆ ಕೆಲವೊಂದು ಸರಿ ಡಿಸ್ಕೌಂಟ್ ಬರುತ್ತೆ. ಜಸ್ಟ್ ನೀವು ಕಾರ್ಟಲ್ಲಿ ಹಾಕಿ ವೇಟ್ ಮಾಡಿ. ಸೊ ನಿಮಗೆ ಡಿಸ್ಪ್ಲೇ ಆಗಿರೋ ಪ್ರೈಸ್ಗಿಂತ ಕಮ್ಮಿ ಆಗ್ಬೋದು. ಯಾಕಂದರೆ ನಾನು ಕೂಡ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಇದು 2699 ತೋರಿಸಿತ್ತು. ಸೊ ನಾನು ಕಾರ್ಟ್ಗೆ ಹಾಕಿ ಜಸ್ಟ್ ಆ್ಯಡ್ ಮಾಡಿಟ್ಟೆ. ಆವಾಗ 10% ಡಿಸ್ಕೌಂಟ್ ಅಂಥೇಳಿ 2499 ಆಗಿದೆ ಇವಾಗ. ಸೊ ಇದು ನಿಮಗೆ ಎವ್ರಿ ಇಯರ್ ಅಂದರೆ ನಿಮ್ಮದು ಟ್ರಯಲ್ ಪೀರಿಯಡ್ ಲೈಕ್ ನೀವು ಪರ್ಚೇಸ್ ಮಾಡಿದ್ದಾದಮೇಲೆ ನಿಮಗೆ ಮತ್ತೆ ರಿನ್ಯೂವಲ್ ಆಗುತ್ತೆ. ಸೊ ಅದಕ್ಕೆ ನೀವು ರಿಮೈಂಡರ್ನ ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಬೇಡ ಅಂತಂದಾಗ ನೀವು ಎನಿ ಟೈಮ್ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇತ್ತು, ಡೌನ್ಲೋಡ್ ಇನ್ಶೂರೆನ್ಸ್ ಸರ್ವಿಸ್ ಅಂಥೇಳಿ. ನಾನು ಈ ಇನ್ಶೂರೆನ್ಸ್ ಇದೇನು ಪಾಲಿಸಿ ತೊಗೊಳ್ಳಿಲ್ಲ, ಹೀಗಾಗಿ ನನಗೆ 403 ರೂಪೀಸ್ ಮತ್ತೆ ಕಮ್ಮಿ ಆಯಿತು. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಕೆಲವೊಂದಿಷ್ಟು ಕೂಪನ್ ಕೋಡ್ಸ್ಗಳು ಸಿಗುತ್ತೆ, ಆಮೇಲೆ ಕೆಲವೊಂದಿಷ್ಟು ಡಿಸ್ಕೌಂಟ್ಗಳು ಸಿಗುತ್ತೆ ಇನ್ ಕೇಸ್ ನೀವು ಏನಾದರೂ ಕಾರ್ಟ್ಗೆ ಆ್ಯಡ್ ಮಾಡಿ 1 or 2 days ವೇಟ್ ಮಾಡಿದ್ರೆ. ಸೊ ಅದೇ ರೀತಿ ನಾನು ಕೂಡ ಕೂಪನ್ ಕೋಡನ್ನು ಅಪ್ಲೈ ಮಾಡಿ ಫೈನಲ್ ಆಗಿ ಬಂದಿರೋಂಥ ಪ್ರೈಸ್ ಬಂದುಬಿಟ್ಟು 26454.
ಸೊ ಈಗ ಪರ್ಚೇಸ್ ಆದಮೇಲೆ ಆಲ್ರೆಡಿ ಫ್ರೀ ಎಡಿಷನ್ ಇರುತ್ತೆ. ಸೊ ಅದೇನಂದರೆ ಜಸ್ಟು ನಮಗೆ ಅಕೌಂಟ್ ರಿಫ್ರೆಶ್ ಆಗುತ್ತೆ, ಯಾಕಂದರೆ ಫ್ರೀ ವರ್ಷನ್ನಿಂದ ನಮಗೆ ಇವಾಗ ಪೇಯ್ಡ್ ವರ್ಷನ್ಗೆ ಹೋಯಿತು. ಸೊ ಪೇಯ್ಡ್ ವರ್ಷನ್ ಆದಮೇಲೆ ಒಂದ್ಸರಿ ಎಕ್ಸ್ಪೋರ್ಟ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ವಿಡಿಯೋ ಅಂಥೇಳಿ. ಇದು ಜಸ್ಟ್ ಸ್ಯಾಂಪಲ್ ವಿಡಿಯೋ. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಜಸ್ಟ್ ಆ್ಯಸ್ ಯೂಸ್ವಲ್ ಎಕ್ಸ್ಪೋರ್ಟ್ ಲೋಕಲ್, ಕ್ವಾಲಿಟಿ ಬಂದುಬಿಟ್ಟು ಹೈಯರ್ ಕ್ವಾಲಿಟಿ. ಸೊ ಇಲ್ಲಿ ಪಾತನ್ನು ಕೊಡ್ತಾ ಇದ್ದೀನಿ, ಅಂದರೆ ನನ್ನ ವಿಡಿಯೋಸು ಫಿಲ್ಮೋರಾ ಪ್ರಾಜೆಕ್ಟ್ಸ್ ವಿಡಿಯೋಸು ಎಲ್ಲಿ ಎಕ್ಸ್ಪೋರ್ಟ್ ಆಗಬೇಕು ಅಂಥೇಳಿ. ಜಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವಿಡಿಯೋಸ್ ಎಲ್ಲನೂ ಈ ಒಂದು ನಾನು ಸೆಲೆಕ್ಟ್ ಮಾಡಿರುವಂಥ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇವಾಗ. ಈ ಫಿಲ್ಮೋರಾ ಪ್ರೈಸ್ ಬಂದುಬಿಟ್ಟು ತುಂಬ ವೇರಿ ಆಗ್ತಾ ಇರುತ್ತೆ. ಲಾಸ್ಟ್ ಮಂತ್ ಕಂಪೇರ್ ಮಾಡಿದ್ರೆ ಈ ಮಂತು ಇನ್ನೂ ಕಮ್ಮಿ ಆಯಿತು. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಇನ್ನೂ ಕಮ್ಮಿ ಇತ್ತು, ಆಮೇಲೆ ಹೆಚ್ಚಾಯಿತು. ಹಾಗೆ ಅದು ಆಫರ್ ಪ್ರೈಸು ಆ ಥರ ಬಿಡ್ತಿರ್ತಾರೆ. ಸೊ ಆವಾಗ ನೀವು ಪ್ರೈಸನ್ನು ನೋಡಿಕೊಂಡು ಪರ್ಚೇಸನ್ನು ಮಾಡ್ಬೋದು. ಇದು 2,600 ನಾನು ಪರ್ಚೇಸ್ ಮಾಡುವಾಗ ಇರುವಂಥ ಪ್ರೈಸು ನೀವು ಪರ್ಚೇಸ್ ಮಾಡುವಾಗ ಇಲ್ಲದೇನೂ ಇರ್ಬೋದು. ಸೊ ಕಮ್ಮಿನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಓಪನ್ ಫೋಲ್ಡರ್ ಅಂದರೆ ನಮ್ಮದು ವಿಡಿಯೋ ಎಲ್ಲಿ ಎಕ್ಸ್ಪೋರ್ಟ್ ಆಗಿರುತ್ತೋ ಆ ಫೋಲ್ಡರ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಫಿಲ್ಮೋರಾ ಆಫ್ಟರ್ ಪರ್ಚೇಸ್ ವಿಡಿಯೋನ ನೋಡ್ತಾ ಇದ್ದೀವಿ. ಎಲ್ಲೂ ವಾಟರ್ ಮಾರ್ಕ್ ಇಲ್ಲ, ಆಮೇಲೆ ಹೈ ಕ್ವಾಲಿಟಿ ಇದೆ, ತುಂಬ ಚೆನ್ನಾಗಿ ಬಂದಿದೆ.